ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಒಬ್ಬ ಆಟೋ ಚಾಲಕ, ಇನ್ನು ಹುಡುಗ, ಅವನು ಯುವಕ, ಇನ್ನು ಜೀವನದ ಬಗ್ಗೆ ಗೊತ್ತಿಲ್ಲ, ಜೀವನ ಏನನ್ನೋದು ಗೊತ್ತಿಲ್ಲ, ಹುಡುಗಾಟ ಆಡ್ತಾ ಇದ್ದಾರೆ. ಒಬ್ಬ ಈ ಆಟೋ ಡ್ರೈವರ್ ತಪ್ಪು ಮಾಡಿದರೆ ಇಡೀ ಆಟೋ ಡ್ರೈವರ್ಗೆ ಬೈತಾರೆ. ಅದರಿಂದ ಎಷ್ಟೋ ಜನ ಆಟೋ ಡ್ರೈವರು ತುಂಬ ಅದ್ಭುತವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಂಥ ಕೆಲವು ಅವಿವೇಕಿಗಳು ಇನ್ನೂ ಸರಿಯಾಗಿ ಮಕ್ಕದ ಮೇಲೆ ಮೀಸೆ ಬಂದಿಲ್ಲ, ಇನ್ನು ಜೀವನದ ಬಗ್ಗೆ ಪಾಠ ಗೊತ್ತಿಲ್ಲ, ಜೀವನದ ಬಗ್ಗೆ ಅರ್ಥ ಗೊತ್ತಿಲ್ಲ, ಇನ್ನು ಅವಿವೇಕಿಕರ ದರಿದ್ರ ಥರ ಮಾತಾಡ್ತಾ ಇದ್ದಾನೆ. ಒಂದು ಹೆಣ್ಣು ಮಗು ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ಇವ್ರು ಯೋಗ್ಯತೆ ಇದ್ದರೆ ಹೋಗಬೇಕು, ಅವರಿಗೆ ದುಡ್ಡು ಕೂಡ ಯೋಗ್ಯತೆ ಇರೋದಕ್ಕೆ ಇವನ್ನ ಆಟೋ ಕರೆದಿದ್ರು. ದುಡ್ಡು ಕೂಡ ಯೋಗ್ಯತೆ ಇಲ್ಲ ಅಂದರೆ ಯಾರು ಕೂಡ ಆಟೋ ಕರೆಯಲ್ಲ, ಗೊತ್ತಾಯ್ತಾ? ಇವನು ಮೀಟ್ರ್ ಹಾಕ್ತಲೇ ಇವನು ಬಾಯಿಗೆ ಇಷ್ಟ ಬಂದಂಗೆ ಕೇಳೋಕ್ಕೆ, ಅಲ್ಲೇನು ಇದೇನು ದೊಡ್ಡ ಏನು ಆಟೋ ಟೆಂಪೋ ಗಿಂಪೋ ಅಲ್ಲ, ಇದು ಆಟೋ, ಇದು ಮೀಟ್ರ್ ಇದೆ, ಮೀಟ್ರ್ ಹಾಕೊಂಡು ಹೋಗಬೇಕು. ಈ ಥರ ಎಷ್ಟೋ ಜನ ಮೀಟ್ರ್ ಇಲ್ದಂಗೆ ದಂಧೆ ಮಾಡ್ತಾ ಇದ್ದಾರೆ, ಮೀಟ್ರ್ ಇಲ್ದಂಗೆ ಈ ಥರ ರೋಕಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಂಥ ಅವಿವೇಕಿಗಳಿಗೆ ಅವನ್ನ ತೋರಿಸ್ತೀನಿ ಯಾರು ಅಂತಂದು ಸ್ವಲ್ಪ ನೋಡಿ. ಇವನು ಒಬ್ಬ ಅಯೋಗ್ಯ, ಇವನು ಸರಿಯಾಗಿ ಒಳ್ಳೆ ಕೋತಿ ಇದ್ದಂಗೆ ಅವನೇ. ಇವನು ಈ ಥರ ಆ ಹೆಣ್ಣು ಮಗುಗೆ ಕೆಟ್ಟದಾಗಿ ಅಮ್ಮ ಅಕ್ಕ ಈ ಥರ ಸೊಂಟದ ಕೆಳಗಡೆನೆ ಬೈತಾನೆ. ಇವನು ಆಟೋ ಓಡ್ಸೋಕ್ಕೆ ಬೆಂಗಳೂರಲ್ಲಿ ಯೋಗ್ಯತೆ ಇಲ್ಲ. ಇಂಥವ್ರಿಗೆ ದಯವಿಟ್ಟು ಈ ಆಟೋ ಸಂಘದವರು, ದಯವಿಟ್ಟು ಆಟೋ ಚಾಲಕ ಸಂಘಟನೆಯವರು ಯಾರ್ಯಾರು ಅಧ್ಯಕ್ಷಗಳಿದ್ದೀರೋ, ನೀವೆಲ್ಲ ಕೆಲಸಕ್ಕೆ ಬರೋದಕ್ಕೆಲ್ಲ ಇದನ್ನು ಮಾಡ್ತಾಯಿದ್ದೀರಿ, ದಯವಿಟ್ಟು ಇಂಥವ್ರ ಮೇಲೆ ಕ್ರಮ ತೆಗೆಸ್ಕೊಳ್ಳಿ. ದಯವಿಟ್ಟು ಇಂಥವ್ರನ್ನ ಅವನು ಎಲ್ಲಿದ್ದಾನೆ ಹುಡುಕಿ, ಸಿಲ್ಕ್ ಬೋರ್ಡ್ ಕಡೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇದ್ದಾನೆ. ಯಾಕಂದರೆ ಇಂಥವೆಲ್ಲ ಹೊರ ರಾಜ್ಯದಿಂದ ಬಂದು ಇಲ್ಲಿ ಗಾಂಚನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇವಾಗ ನೋಡಿ, ನಿನ್ನೇನು ಸೇಮ್ ಒಂದು ಚಾಕಿ ಹುಡ್ಕೊಂಡು ಕಂಡಕ್ಟರ್ಗೆ ಹಾಕಿ ಹೊರ ರಾಜ್ಯದಿಂದ ಬಂದವರು ಇಲ್ಲಿ ಮೆರಿತಾ ಇದ್ದಾರೆ. ಅಂದರೆ ನಾವು ಸ್ವಾಭಿಮಾನಿಗಳು, ಬರೀ ಬೇರೆಯವ್ರನ್ನ ಬೆಳೆಸ್ಕೊಂಡು ಕೂತ್ಕೊಂತೀವಿ ಹೊರತು ನಾವು ಬೆಳೀತಾ ಇಲ್ಲ. ನಾವೇನಾದ್ರು ಸತ್ಯ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಮ್ಮನ್ನ ಮಕ್ಕುಗಿತಾರೆ, ನಮಗೆ ಬೈತಾ ಇದ್ದಾರೆ. ಅದರಿಂದ ದಯವಿಟ್ಟು ಕನ್ನಡಿಗರು ಒಗ್ಗಟ್ಟಾಗಿ ಇಂಥ ಅವಿವೇಕಿಗಳಿಗೆ ಬುದ್ಧಿ ಕಲಿಸಿ, ಇಂಥ ಅಯೋಗ್ಯನ ಮಕ್ಕಳಿಗೆ ಬುದ್ಧಿ ಕಲಿಸಿ. ಏಕೆಂದ್ರೆ ಮುಂದಿನ ನಿಮ್ಮ ಮಕ್ಕಳ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿರುತ್ತೆ. ಇನ್ನು ಈಗಲೇ ಹಿಂಗೆ ಮುಂದೆ ಹೆಂಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಇವಾಗಲೇ ಇವತ್ತು ಇಷ್ಟೊಂದು ಮೆರಿತಾ ಇದ್ದಾರೆ ಹೊರಗಡೆಯಿಂದ ಬಂದವರು, ಆದರೆ ಮುಂದೆ ನಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸುಮ್ಮನೆ ನಾವೇ ಕಚ್ಚಡ ಬದಲು, ನಾವೇ ಕಿತ್ತಡ ಬದಲು ರೋಡ್ಗೆ ಒಂದೊಂದು ಆಟೋ ಸಂಘಟನೆಯವ್ರ ಅಧ್ಯಕ್ಷಗಳಿದ್ದೀರಾ, ಇಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಇವನ್ನ ಒದ್ದು ಒಳಗಾಕ್ಸಿ, ಇವನ್ನ ಹುಡುಗಿಗೆ, ಒಂದು ಹೆಣ್ಣು ಮಗುಗೆ ಕೆಟ್ಟ ರೀತಿಯಲ್ಲಿ ಬೈದವನೇ, ಅವನಿಗೆ ದಯವಿಟ್ಟು ನೀವೆಲ್ಲರೂ ಸೇರ್ಕೊಂಡು, ಆಟೋದವರು, ಆಟೋ ಚಾಲಕರು ಎಲ್ಲರೂ ಸೇರ್ಕೊಂಡು ಅವನಿಗೆ ಒಂದು ಕ್ರಮ ತಗೊಳ್ಳಿ, ಕಾನೂನು ಪ್ರಕಾರ ಒಂದು ಕ್ರಮ ತಗೊಳ್ಳಿ ಅಂತಂದು ಕೇಳ್ಕೊತಾ ಇದ್ದೀನಿ. ಮತ್ತು ಕೆಲವರು ಆಟೋದವ್ರು ಮೊನ್ನೆ ಎಲ್ಲ ವಿಡಿಯೋಗಳು ಮಾಡ್ತಿದ್ರು, ನಮ್ಮ ಪರವಾಗಿ, ಆಟೋ ಚಾಲಕರ ಪರವಾಗಿ ಯಾರೂ ಬರೋದಿಲ್ಲ, ಯಾರೂ ಬರಲ್ಲ, ನಮಗೆ ಯಾರೂ ಸಹಾಯ ಮಾಡಲ್ಲ ಅಂತ ವಿಡಿಯೋಗಳು ಮಾಡ್ತಾಯಿದ್ರು, ನೋಡಿದೆ ಕೆಲವರು. ಆಮೇಲೆ ನಮ್ಮ ಸಿನಿಮಾ ನಟರು ಯಾರೂ ಕೂಡ ನಮ್ಮ ಸಹಾಯಕ್ಕೆ ಬರಲ್ಲ ಅಂತ ಕೇಳ್ತಾ ಇದ್ರು. ಸಿನಿಮಾ ನಟರು ಯಾರ ಸಹಾಯಕ್ಕೂ ಬರಲ್ಲ, ಅವ್ರಿಗೆ ಇಷ್ಟ ಬಂದವರಿಗೆ ಅವ್ರು ಸಹಾಯ ಮಾಡ್ತಾರೆ. ಎಲ್ಲ ಆಟೋ ಚಾಲಕರಿಗೂ ಕೂಡ ಅವ್ರು ಸಹಾಯ ಮಾಡೋಕ್ಕಾಗಲ್ಲ, ಎಲ್ಲ ಕಷ್ಟಕ್ಕೂ ಅವ್ರು ಬರೋಕ್ಕಾಗಲ್ಲ. ನಮಗೆ ಬರಬೇಕಾಗಿರೋದು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಮಂತ್ರಿಗಳು, ಈ ಥರ ಬರಬೇಕಾಗಿರೋ ಶಾಸಕರು, ಕಾರ್ಪೊರೇಟರ್ಗಳು, ಈ ಥರ ನಮಗೆ ಸಹಾಯಕ್ಕೆ ಬರಬೇಕಾಗಿದೆ. ಸಿನಿಮಾ ನಟರು ಬಂದು ಏನೂ ಮಾಡೋಕ್ಕಾಗಲ್ಲ. ಏನೋ ಅವರಿಗೆ ಸಹಾಯ ಮಾಡೋದು ಮನಸ್ಥಿತಿ ಇದ್ದರೆ, ಒಳ್ಳೆ ಮನಸ್ಸತ್ವ ಇದ್ದರೆ ಅವ್ರು ಬೇಕಾದಾಗ ಸಹಾಯ ಮಾಡ್ಕೊತಾರೆ. ಹಂಗಂತ ನೀವು ನಮ್ಮ ಸಿನಿಮಾ ನಟರು ನಮಗೇನು ಮಾಡ್ತಾ ಇಲ್ಲ, ನಮಗೇನು ಬರ್ತಾ ಇಲ್ಲ, ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಕೇಳೋ ತಪ್ಪು. ಆ ಥರ ಕೇಳಬಾರ್ದು. ನೀವು ಕೆಲವರು ಆಟೋದವ್ರಿಗೆ ಹೇಳ್ತಾ ಇದ್ದೀನಿ, ಕೆಲವರು ಆಟೋದವ್ರು ನೀವೇನು ಮಾಡ್ತೀರಿ, ಚುನಾವಣೆ ಬಂದಾಗ ಯಾರ್ಯಾರು ಪಕ್ಷದವ್ರು ಕರೀತಾರೋ 1,000 500 ಕೊಡ್ತಾರೆ, ಅವಾಗೆಲ್ಲ ಹೋಗಿ ನೀವು ಆಟೋ ರ್ಯಾಲಿ ಮಾಡ್ತೀರಿ, ಅವರಿಗೆಲ್ಲ ಜೈ ಜೈ ಅಂದ್ಕೊಂಡು ಹೋಗ್ತೀರಿ, ಮೈ ಕಟ್ಕೊಂಡು ಹೋಗ್ತೀರಿ. ಅವಾಗೆಲ್ಲ ಯಾವ ಪಕ್ಷದವರು ಇದುವರೆಗೂ, ಯಾವ ಪಕ್ಷದ ಸರ್ಕಾರಿ ಇದು ಸಾರಿಗೆ ಇಲಾಖೆ ಏನಿದೆಯಲ್ಲ, ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಮಂತ್ರಿಗಳು ಆಟೋದವ್ರಿಗೆ ಯಾರು ಸಹಾಯ ಮಾಡಿದ್ದಾರೆ, ಆಟೋದವ್ರಿಗೆ ಯಾರು ಎಷ್ಟು ಒತ್ತು ಕೊಟ್ಟಿದ್ದಾರೆ ತೋರಿಸಿ ನೋಡೋಣ. ಯಾವುದೇ ಮಂತ್ರಿ ಕೂಡ ಇದುವರೆಗೂ ಕನ್ನಡ ಪರವಾಗಿ, ಅತಿ ಹೆಚ್ಚು ಕನ್ನಡಿಗರ ಪರವಾಗಿ, ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡಿರೋದು ನಾವು ನೋಡಿಲ್ಲ, ಮಾಡೋದಿಲ್ಲ. ಯಾಕಂದರೆ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂತಿರೋದು ಹೈಕಮಾಂಡ್ ಗುಲಾಮರನ್ನು ನಾವು ಆಯ್ಕೆ ಮಾಡ್ಕೊತ ಇದೀವಿ. ಹೈಕಮಾಂಡ್ ಹೇಳ್ದಂಗೆ ಅವ್ರು ಕೇಳ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲ ಇವತ್ತು ಉತ್ತರ ಭಾರತವ್ರನ್ನ ಕರ್ಕೊಂಬಂದು ತುಂಬ್ಕೊಂತ ಇದ್ದಾರೆ. ಅದರಿಂದ ನಾವು ಮಾತಾಡಬೇಕಾಗಿರೋದು, ನಾವು ಹೋರಾಟ ಮಾಡಬೇಕಾಗಿರೋದು, ನಾವು ವಿರೋಧ ಮಾಡಬೇಕಾಗಿರೋದು ಸಿನಿಮಾ ನಾಯಕರನ್ನಲ್ಲ. ನೀವ್ಯಾರು ಕೂಡ ಸಿನಿಮಾ ನಾಯಕರಿಗೆ ಓಟ್ ಹಾಕೋದಿಲ್ಲ. ಅವ್ರಿಗೆ ಯಾರು ಕೂಡ ನೀವು ಇಷ್ಟ ಬಂದ್ರೆ ನೀವು ಪ್ರಚಾರ ಮಾಡ್ಕೊಂತೀರಿ, ನೀವು ಇಷ್ಟ ಬಂದವ್ರನ್ನ ಸಿನಿಮಾ ನೋಡ್ತೀರಿ ಅಷ್ಟೇ. ಅದು ಬಿಟ್ಬಿಟ್ರೆ ಸಿನಿಮಾ ನಾಯಕರನ್ನೆಲ್ಲ ನಾವು ಕೇಳೋಂಗಿಲ್ಲ. ಯಾಕಂದ್ರೆ ನಾವು ಓಟ್ ಹಾಕೋದು ಯಾರಿಗೆ, ರಾಜಕೀಯದವ್ರಿಗೆ ಓಟ್ ಹಾಕೋದು, ಸಿನಿಮಾ ನಾಯಕರಿಗಲ್ಲ. ಸಿನಿಮಾ ನಾಯಕ ಬಂದು ನಿಂತ್ಕೊಂಡು ಗೆದ್ದಿರ್ಬೇಕಾದ್ರೆ ಅವ್ರಿಗೆ ಹೋರಾಟ ಮಾಡಿ ಕೇಳ್ಬೋದು. ಅದು ಬಿಟ್ಬಿಟ್ಟು ನಾವು ಓಟ್ ಹಾಕೋದೇ ಒಬ್ಬರಿಗೆ, ಪ್ರಚಾರ ಮಾಡೋದೇ ಒಬ್ಬರಿಗೆ, ಜೈ ಜೈ ಅನ್ಕೊಂಡು ಹೋಗೋದೇ ಒಬ್ಬರಿಗೆ, ಆದರೆ ಕೇಳೋದು ಮಾತ್ರ ಸಿನಿಮಾ ನಾಯಕರಿಗೆ. ಯಾಕೆ ನಾವು ಅದು ಮಾತ್ರ ಮಾಡಬೇಕು? ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಚುನಾವಣೆ ಬಂದಾಗ ಅವ್ರವ್ರ ಪಕ್ಷದವ್ರಿಗೆ ದಯವಿಟ್ಟು ಪ್ರಚಾರ ಮಾಡೋಕ್ಕೆ ಹೋಗಬೇಡಿ. ಒಂದು ಕಂಡೀಷನ್ನಾಗಿರಿ. ಯಾವುದೇ ಪ್ರತಿಯೊಬ್ಬ ಆಟೋದವ್ರಿಗೆ ಹೇಳ್ತಾ ಇದ್ದೀನಿ, ಚುನಾವಣೆ ಬಂದಿರುವ ಸಮಯದಲ್ಲಿ
ಆಟೋ ರ್ಯಾಲಿಗಂತ ರೋಡಲ್ಲೆಲ್ಲ ಬಾಟ ಕಟ್ಕೊಂಡು ಹೋಗ್ತೀರಿ, ಮೈ ಕಟ್ಕೊಂಡು ಹೋಗ್ತೀರಿ. ಅದರಿಂದ ಇವ್ರು ಯಾರು ಪಕ್ಷದವರು, ಯಾರು ಜೈ ಅಂದರು, ಯಾರು ಓಟ್ ಹಾಕಿದ್ರು, ಅದರಿಂದ ಅವರು ಒಂದು ಕನ್ಫ್ಯೂಸಲ್ಲಿ ಯಾರು ಕೂಡ ಇವತ್ತು ನಾಯಕರು ಆಟೋ ಚಾಲಕರ ಪರವಾಗಿ ಮತ್ತು ಟ್ಯಾಕ್ಸಿ ಚಾಲಕರ ಪರವಾಗಿ ಯಾರೂ ಬರ್ತಾ ಇಲ್ಲ. ಅದರಿಂದ ನಾವು ಕರೆಕ್ಟಾಗಿ ಒಗ್ಗಟ್ಟಾದರೆ, ನಾವು ಒಂದು ನಿಲುವು ತಗೊಂಡ್ರೆ ಅದರಿಂದ ಅವರು ನಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ. ಯಾಕಂದರೆ ಇದರಲ್ಲಿ ಸುಮಾರು ಜನ ನಾಯಕರಿದ್ದೀವಿ, ಸುಮಾರು ಜನ ನಾಯಕರು, ಆಟೋ ಚಾಲಕರು ಯಾರೂ ಕೂಡ ಒಗ್ಗಟ್ಟಿಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಅದರಿಂದ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಪ್ಪ ಅಂದರೆ ಎಲ್ಲರೂ ಸೇರಿ ಒಗ್ಗಟ್ಟಾದ್ರೆ ಮಾತ್ರ ಬಗೆಹರಿಸೋಕ್ಕಾಗೋದು. ಒಗ್ಗಟ್ಟಾಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಗೆಹರಿಸೋಕ್ಕಾಗಲ್ಲ. ದಯವಿಟ್ಟು ಆ ಆಟೋ ಚಾಲಕನ ಅಯೋಗ್ಯನಿಗೆ ಏನು ಸಿಲ್ಕ್ ಬೋರ್ಡ್ ಇಲ್ಲೇ ಇದೆಯೋ ಅಂತ ಕೇಳ್ತಾನೆ, ಸಿಲ್ಕ್ ಬೋರ್ಡ್ ಎಷ್ಟು ದೂರ ಇದೆ ಅಂತ ಕೇಳ್ತಾನೆ. ಏನು ಸಿಲ್ಕ್ ಬೋರ್ಡ್ ಏನು ಅಮೇರಿಕಾದಲ್ಲಿದೆಯೋ ಲಂಡನಲ್ಲಿದೆಯೋ? ಅಯೋಗ್ಯ, ನಿನಗೆ ಆಟೋ ಕೆಲಸ ಮಾಡೋಂಗಿದ್ರೆ ಮಾಡು, ಆ ಯೋಗ್ಯತೆ ಇದ್ದರೆ ಮಾಡು. ಇಲ್ಲಾಂದ್ರೆ ಹೋಗಿ ಯಾವ್ದಾರ ವಾಚ್ಮನ್ ಕೆಲಸ ಮಾಡ್ಕೊಂಡು ಸುಮ್ಮನೆ ಎದ್ದುಬಿಡು. ಇಂಥ ಮಣ್ತಿನ ಕೆಲಸ ಮಾಡೋಕ್ಕೆ ಬರಬೇಡ. ನಿನ್ನೊಬ್ಬ ಅವಿವೇಕಿಯಿಂದ ಒಳ್ಳೊಳ್ಳೆ ಚಾಲಕರಿಗೂ ಇವತ್ತು ಕೆಟ್ಟ ಹೆಸರು ತರ್ತಾ ಇದ್ದೀರಾ. ಅಯೋಗ್ಯಗಳ ಒಳ್ಳೆ ಕೆಲಸ ಮಾಡೋಂಗಿದ್ರೆ ರೋಡಿಗೆ ಬನ್ನಿ, ಇಲ್ಲಾಂದರೆ ಎಲ್ಲ ಮುಚ್ಕೊಂಡು 9 ನವರಂಧ್ರಗಳನ್ನು ಮುಚ್ಕೊಂಡು ಮನೆಯಲ್ಲಿರಿ ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.